ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕೇಂದ್ರದ ವಿರುದ್ಧ ಮುಂದುವರಿದ ರಾಹುಲ್ ಗಾಂಧಿ ವಾಗ್ದಾಳಿ. ಮೆಟ್ರೋ ಇಂಟರ್ನೆಟ್ ಬಂದ್ ಮಾಡಬಹುದು, ಆದರೆ ಪೇಪರ್ ಲೀಕ್ ಅಲ್ಲ. ವಿದ್ಯಾರ್ಥಿಗಳ ಪ್ರತಿಭಟನೆ ಹತ್ತಿಕ್ಕಲು ಕೇಂದ್ರ ಸರ್ಕಾರವು ಈಗಾಗಲೇ ದೆಹಲಿಯಲ್ಲಿ ಹಕ್ಕುಗಳಿಗಾಗಿ ಹೋರಾಡ್ತಾ ಇದೆ. ಕೇಂದ್ರದ ವಿರುದ್ಧ ಮುಂದುವರಿದ ರಾಹುಲ್ ಗಾಂಧಿ ವಾಗ್ದಾಳಿ. ಮೆಟ್ರೋ ಇಂಟರ್ನೆಟ್ ಬಂದ್ ಮಾಡಬಹುದು, ಆದರೆ ಪೇಪರ್ ಲೀಕ್ ಅಲ್ಲ. ಇನ್ನು ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹತ್ತಿಕ್ಕಲು ಕಠಿಣ ಕ್ರಮ ಕೈಗೊಂಡಿದ್ದಕ್ಕೆ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ. ವಿದ್ಯಾರ್ಥಿಗಳನ್ನ ತಡೆಯಲು ಸರ್ಕಾರ ಮೆಟ್ರೋ ಸೇವೆಯನ್ನ ಬಂದ್ ಮಾಡಿದೆ. ಅಂಗಡಿಗಳು, ಇಂಟರ್ನೆಟ್ ಸಂಪರ್ಕ, ಆಹಾರ ಪೂರೈಕೆಯನ್ನ ಬಂದ್ ಮಾಡಿದೆ. ಮೋದಿ ಅವರೇ, ನಿಮ್ಮ ಕೈಯಿಂದ ಪೇಪರ್ ಲೀಕ್ ತಡೆಯೋಕೆ ಸಾಧ್ಯವಾಗ್ತಿಲ್ಲ. ಎಕ್ಸ್ನಲ್ಲಿ ಮೋದಿ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ವ್ಯಂಗ್ಯವಾಡಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹತ್ತಿಕ್ಕಲು ಇಲ್ಲಿ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗಿದೆ. ಕೇಂದ್ರದ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿಯನ್ನ ಮಾಡಿರುವಂತದ್ದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ಮೆಟ್ರೋ, ಇಂಟರ್ನೆಟ್ ಹಾಗೆ ಆಹಾರ ಪೂರೈಕೆಯನ್ನ ಬಂದ್ ಮಾಡಬಹುದು, ಆದರೆ ಪೇಪರ್ ಲೀಕ್ ಅಲ್ಲ. ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹತ್ತಿಕ್ಕಲು ಈ ರೀತಿಯಾಗಿ ಮಾಡಿರುವಂತದ್ದು. ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅಂಗಡಿಗಳು, ಇಂಟರ್ನೆಟ್ ಸಂಪರ್ಕ ಹಾಗೆ ಆಹಾರವನ್ನ ಬಂದ್ ಮಾಡಲಾಗಿದೆ. ಇವತ್ತು 17 ಮೆಟ್ರೋ ಸೇವೆಗಳನ್ನ ಕೂಡ ಬಂದ್ ಮಾಡಿದ್ದಾರೆ. ವಿದ್ಯಾರ್ಥಿಗಳನ್ನ ತಡೆಯಲು ಸರ್ಕಾರ ಮೆಟ್ರೋ ಸೇವೆಯನ್ನ ಬಂದ್ ಮಾಡಿದೆ. ಇನ್ನು ಜಂತರ್ ಮಂತರ್ ಸುತ್ತಮುತ್ತ 1.5 ಕಿಲೋಮೀಟರ್ ಸುತ್ತಮುತ್ತ ಇಂಟರ್ನೆಟ್ ಸೇವೆಯನ್ನ ಕೂಡ ಸ್ತಬ್ಧಗೊಳಿಸಲಾಗಿದೆ. ಇನ್ನು ರಾಹುಲ್ ಗಾಂಧಿ ಈಗ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ವಿದ್ಯಾರ್ಥಿಗಳ ಪ್ರತಿಭಟನೆ ಬೆಂಬಲಿಸಿದ ನಟಿ ಜ್ಯೋತಿಕಾ ಇನ್ಸ್ಟಾಗ್ರಾಂ ಪೋಸ್ಟ್ ಮೂಲಕ ನಟಿ ಜ್ಯೋತಿಕಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರೇ, ನಿಮ್ಮ ಹುದ್ದೆಯಿಂದ ಕೆಳಗಿಳಿಯಿರಿ. ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ನಟಿ ಜ್ಯೋತಿಕಾ ಬೆಂಬಲಿಸಿರುವಂತದ್ದು. ಇನ್ಸ್ಟಾಗ್ರಾಂ ಪೋಸ್ಟ್ ಮೂಲಕ ನಟಿ ಜ್ಯೋತಿಕಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರೇ, ನಿಮ್ಮ ಹುದ್ದೆಯಿಂದ ನೀವು ಕೆಳಗಿಳಿಯಿರಿ. ನಾನು ವಿದ್ಯಾರ್ಥಿಗಳು ಮತ್ತು ನಮ್ಮ ದೇಶದ ಭವಿಷ್ಯದ ಪರವಾಗಿ ನಿಲ್ತೀನಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಜವಾಬ್ದಾರಿ ಮತ್ತು ಪಾರದರ್ಶಕತೆ ಇರಬೇಕು. ದೇಶದಲ್ಲಿ ಸುಧಾರಿತ ಶಿಕ್ಷಣ ವ್ಯವಸ್ಥೆ ಬರಬೇಕು ಅಂತ ಹೇಳಿ ಜ್ಯೋತಿಕಾ ಒತ್ತಾಯ ಮಾಡಿದ್ದಾರೆ. ಇನ್ನು ಜೆನ್ಜಿಗಳ ಧೈರ್ಯ ನೋಡಿದ್ರೆ ಹೆಮ್ಮೆಯಾಗುತ್ತೆ ಅಂತ ಹೇಳಿ ಜ್ಯೋತಿಕಾ ಹೇಳಿರುವಂತದ್ದು. ಇನ್ನು ಒಂದ್ ಕಡೆ ಪ್ರತಿಭಟನೆಯನ್ನ ನಟಿ ಜ್ಯೋತಿಕಾ ಅವರು ಬೆಂಬಲಿಸಿದ್ದಾರೆ. ಅವರು ಕೂಡ ಪೋಸ್ಟ್ ಒಂದನ್ನ ಮಾಡಿರುವಂತದ್ದು. ಇನ್ನು ಒಂದ್ ಕಡೆ ಈಗಾಗಲೇ ಜಂತರ್ ಮಂತರ್ನಲ್ಲಿ ನೀಟ್ ವಿರುದ್ಧ ಸಿಜೆಪಿ ಪಾರ್ಟಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಸಾಕಷ್ಟು ವಿದ್ಯಾರ್ಥಿಗಳು ಬಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಇದರ ಬೆನ್ನಲ್ಲೇ ಸಾಕಷ್ಟು ಸೆಲೆಬ್ರಿಟೀಸ್ ಆಗಿರಲಿ, ಸಾಕಷ್ಟು ಪೊಲಿಟಿಷಿಯನ್ಗಳಾಗಿರಲಿ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ಜ್ಯೋತಿಕಾ ಅವರು ಕೂಡ ಪೋಸ್ಟ್ ಒಂದನ್ನ ಮಾಡಿರುವಂತದ್ದು. ಇನ್ಸ್ಟಾಗ್ರಾಂ ಪೋಸ್ಟ್ ಮೂಲಕ ನಟಿ ಜ್ಯೋತಿಕಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೆನ್ಜಿಗಳ ಧೈರ್ಯವನ್ನ ನೋಡಿದ್ರೆ ಹೆಮ್ಮೆಯಾಗುತ್ತೆ. ಇನ್ನು ವಿದ್ಯಾರ್ಥಿಗಳು ಮತ್ತು ದೇಶದ ಭವಿಷ್ಯದ ಪರ ನಿಲ್ತೀನಿ ಅಂತ ಹೇಳಿ ಜ್ಯೋತಿಕಾ ಇನ್ಸ್ಟಾಗ್ರಾಂ ಮೂಲಕ ಪೋಸ್ಟ್ ಮಾಡಿದ್ದಾರೆ.